ನಮ್ಮ ಹೀರೋಯಿನ್ ಇರ್ತಾರೆ, ಅವರು ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗಿರ್ತಾರೆ. ಅವ್ರಿಗೆ ಒಂದು ಸಣ್ಣ ಟೌನಿಗೆ SI ಆಗಿ ಪೋಸ್ಟಿಂಗ್ ಆಗಿರುತ್ತೆ. ಆ ಒಂದು ಟೌನ್ ಅಲ್ಲಿ ಯಾವುದು ಕ್ರೈಮ್ ರೇಟೇ ಇರಲ್ಲ. ಇವ್ರು ಹೋಗಿ ಸ್ವಲ್ಪ ದಿವಸ ಆಗ್ತಿದ್ದಂಗೆನೆ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಮರ್ಡರ್ಸ್ಗಳು ಹಾಗೆ ಬ್ಯಾಂಕ್ ರಾಬರಿ ಕೂಡ ಆಗ್ತಾ ಹೋಗುತ್ತೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ದಿರೋ ಇವ್ರಿಗೆ ಈ ತರ ಒಂದು ಬ್ಯಾಕ್ ಟು ಬ್ಯಾಕ್ ಕೇಸ್ಗಳು ಬಂದಾಗ ಇವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಹಾಗೆ ಆ ಒಂದು ಮರ್ಡರ್ಗಳಾದ್ರೂ ಮಾಡಿರೋರು ಯಾರಾಗಿರ್ತಾರೆ, ಬ್ಯಾಂಕ್ ರಾಬ್ರಿ ಮಾಡಿರೋರಾದ್ರೂ ಯಾರಾಗಿರ್ತಾರೆ ಅನ್ನೋದು ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ಟಿರುತ್ತೆ ಹೀರೋಗೆ. ಆ ಒಂದು ಪೊಲೀಸ್ ಟೀಮ್ ಇಟ್ಕೊಂಡು ಇವ್ರು ಯಾವ ರೀತಿಯಲ್ಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಿರ್ತಾರೆ. ಆ ಒಂದು ಊರಿನ ಜನಗಳು ಹಾಗೆ ನಮ್ಮ SI ಅವರ ಮೇಲಿನ ಅಧಿಕಾರಿಗಳು ಕೊಡ್ತಿರೋ ಪ್ರೆಷರ್ ಇಂದ ಇವ್ರ ಮೇಲೆ ಒಂದು ತುಂಬಾ ಪ್ರೆಷರ್ ಇರುತ್ತೆ. ಹಾಗಾಗಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ತುಂಬಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಯಾವ ಒಂದು ಕ್ರೈಮ್ ಆಗಿರೋದ್ರಿಂದ ಮರ್ಡರ್ ಆಗಿರ್ಲಿ ಅಥವಾ ರಾಬ್ರಿ ಆಗಿರ್ಲಿ ಒಂದು ಕ್ಲೂ ಸಹ ಸಿಗ್ತಾ ಇರಲ್ಲ. ಸಿಕ್ಕಿರೋ ಸಣ್ಣ ಪುಟ್ಟ ಕ್ಲೂಗಳಿಂದಾನೇ ಆ ಒಂದು ಕ್ರೈಮ್ ಮಾಡಿರೋರ್ನ ಹಿಡಿಯೋಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ನಮ್ಮ ಹೀರೋ ಕ್ಯಾರೆಕ್ಟರ್ ಏನ್ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ ಅದೇ ರೀತಿ ಕನ್ಫ್ಯೂಷನ್ ಆಡಿಯನ್ಸ್ಗೂ ಕೊಡ್ತಾ ಬರ್ತಾ ಇರ್ತಾರೆ. ಏನ್ ಆಗ್ತಿದೆ, ಯಾರು ಮಾಡಿರ್ತಾರೆ ಅನ್ನೋದು. ಮೂವಿ ನಿಧಾನಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 15 ನಿಮಿಷ ಆದ್ಮೇಲೆ ಆಡಿಯನ್ಸ್ ನ ಪೂರ್ತಿ ಹುಕ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಒಂದು ಕ್ರೈಮ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ಎಕ್ಸ್ಪೆಕ್ಟ್ ಆಗಿರೋ ಒಂದು ಟ್ವಿಸ್ಟ್ ಇದೆ, ಅದು ಮಾತ್ರ ಕ್ರೇಜಿ ಅನ್ಸುತ್ತೆ ಮೂವಿಲಿ. ಈ ಮೂವಿ ನೇಮು ದೃಢಂ ಅಂತ ಹೇಳಿ ಕನ್ನಡದಲ್ಲಿ ಕೂಡ ತುಂಬಾ ಚೆನ್ನಾಗಿ ಡಬ್ ಮಾಡಿದ್ದಾರೆ. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ. ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿ ನೋಡ್ಬೇಕು ಅಂತಂದ್ರೆ ಈ ಒಂದು ಮೂವಿನ ಮಿಸ್ ಮಾಡ್ದಿಲ್ದಂಗೆ ನೋಡಿ. ಮೂವಿ ಮೋರ್ ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ಸ್ ಅಲ್ಲಿ ಇರುತ್ತೆ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಮೂವಿ ಲವರ್ಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಒಮ್ಮೆ ಪೇಜ್ ಚೆಕ್ ಮಾಡಿ ನೋಡಿ. ಇಷ್ಟ ಆದ್ರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.